ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ಸೊ ಎಲ್ಲರಿಗೂ ಈ ಮೇ ತಿಂಗಳು ಶುಭದಾಯಕವಾಗಿರಲಿ, ಫಲಪ್ರದಾಯಕವಾಗಿರಲಿ ಹಾಗೂ ಯಶಸ್ವಿದಾಯಕವಾಗಿರಲಿ ಅಂತ ಆಶಿಸುತ್ತಾ ಈ ದಿನ ನಾವು ಈ ಒಂದು ಮೇ 14ನೇ ತಾರೀಕು ಎರಡು ಯೋಗ ಕೂಡಿ ಬರ್ತಾ ಇದೆ. ಒಂದು ಲಕ್ಷ್ಮೀಯ ಯೋಗ, ಗಜಲಕ್ಷ್ಮಿ ಯೋಗ ಮತ್ತು ಲಕ್ಷ್ಮೀನಾರಾಯಣ ಯೋಗ. ಅಂದರೆ ಗಜಲಕ್ಷ್ಮಿ ಯೋಗ ಮತ್ತು ಲಕ್ಷ್ಮೀನಾರಾಯಣ ಯೋಗ. ಈ ಯೋಗ ಕೂಡಿ ಬರಲು 14ನೇ ತಾರೀಕು ಮಿಥುನ ರಾಶಿಯಲ್ಲಿ ಬೃಹಸ್ಪತಿ ಅಂದರೆ ಗುರು, ಅದರ ಜೊತೆಗೆ ಶುಕ್ರ, ಅಂದರೆ ಇಬ್ಬರೂ ಒಟ್ಟಿಗೆ ಸಂಚಾರ ಇದೇ 14ನೇ ತಾರೀಕು, ಅಂದರೆ ಮೇ 14ರಿಂದ ಜೂನ್ 1ನೇ ತಾರೀಕುವರೆಗೂ. ಏಕೆಂದರೆ ಜೂನ್ 2ಕ್ಕೆ ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಮಾಡ್ತಾರೆ. ಸೊ ಹೆಚ್ಚು ಕಡಿಮೆ ಒಂದು 15ರಿಂದ 16 ದಿನಗಳ ಕಾಲ ಈ ಗಜಲಕ್ಷ್ಮಿ ಯೋಗ ಮತ್ತು ಲಕ್ಷ್ಮೀನಾರಾಯಣ ಯೋಗ, ಈ ಯೋಗವನ್ನು 4 ರಾಶಿಯವರಿಗೆ ಕೂಡಿ ಬರುವಂಥದ್ದಾಗತ್ತೆ ಈ ಮೇ 14ರಿಂದ ಜೂನ್ 1ನೇ ತಾರೀಕುವರೆಗೂ. ಅಂದರೆ ಈ 15 ದಿನಗಳ ಕಾಲ ಸಿಗುವಂತಹ ಫಲಾಫಲಗಳು ಆ 4 ರಾಶಿಯವರಿಗೆ ಏನು ಅಂತ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿಸುವಂಥವ್ರಾಗತ್ತೆ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಈ ಒಂದು ಲಕ್ಷ್ಮೀನಾರಾಯಣ ಯೋಗ, ಗಜಲಕ್ಷ್ಮಿ ಯೋಗ ಹೊಂದಿಕೊಳ್ಳುವಂತಹ ಆ 4 ರಾಶಿಗಳು ಮತ್ತು ಆ 4 ರಾಶಿಗೆ ಯಾವೆಲ್ಲ ಫಲಗಳು ಸಿಗುವಂಥದ್ದಾಗತ್ತೆ ಮತ್ತು ಈ ಗಜಲಕ್ಷ್ಮಿ ಯೋಗ ಮತ್ತು ಲಕ್ಷ್ಮೀನಾರಾಯಣ ಯೋಗದಿಂದ ಏನೆಲ್ಲ ಫಲಗಳು ಸಿಗುವಂಥದ್ದಾಗತ್ತೆ ಅದನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ಗಜಲಕ್ಷ್ಮಿ ರಾಜಯೋಗದ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಇಲ್ಲಿ ಗಜ ಅಂದರೆ ಆನೆ ಗಾತ್ರ ಏನು ದೊಡ್ಡದು, ಅಂದರೆ ಆ ರೀತಿಯಲ್ಲಿ ಸಿಗುವಂಥದ್ದು ಇರುತ್ತೆ. ರಾಜ ಅಂದರೆ ಇಲ್ಲಿ ರಾಜ ಅಂದರೆ ಏನು, ಕಿಂಗು, ಅದೇ ಇನ್ನೇನಂತೀರ ಅವನಿಗೆ ಕೂತಲ್ಲೇ ಸಿಗುವಂಥದ್ದು. ಹಾಗೆ ಅದು ಕೂಡ ಯೋಗ ಅಂದರೆ ತಾನಾಗಿ ಬರುವಂಥದ್ದು, ನಾವು ಅಪೇಕ್ಷೆ ಪಡಲಿ ಬಿಡಲಿ ಅದು ಸಿಗುವಂಥದ್ದು. ಆ ರೀತಿಯಲ್ಲಿ ಗಜಲಕ್ಷ್ಮಿ ಯೋಗ ಅಥವಾ ಗಜಲಕ್ಷ್ಮಿ ರಾಜಯೋಗ ಅಂತಲೂ ಕರಿಬೋದು. ಇನ್ನು ಲಕ್ಷ್ಮೀನಾರಾಯಣ ಯೋಗ, ಲಕ್ಷ್ಮಿ ಅಂದರೆ ಏನು, ದುಡ್ಡು ಯಥೇಚ್ಛವಾಗಿ ಬರೋದು, ಅಂದರೆ ಆರ್ಥಿಕ ಕೆಲವು ಲಾಭಗಳು ಸಿಗುವಂಥದ್ದಿದೆ. ಒಂದೊಂದಾಗಿ ತಿಳಿದುಕೊಳ್ಳೋಣ. ಅಂದರೆ ಇಲ್ಲಿ ಈ ಒಂದು ಗಜಲಕ್ಷ್ಮಿ ರಾಜಯೋಗ ಮತ್ತು ಲಕ್ಷ್ಮೀನಾರಾಯಣ ರಾಜಯೋಗ ಅಂದರೆ ಇಲ್ಲಿ ಈ 2 ಯೋಗಗಳ ಬಗ್ಗೆ ನೋಡೋದಾದರೆ, ಒಂದು ಆರ್ಥಿಕವಾಗಿ ಲಾಭ ಆಗುತ್ತೆ, ಎರಡನೇದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಿಮ್ಮನ್ನು ಸೆಳೆದುಕೊಳ್ಳುವಂಥದ್ದಾಗತ್ತೆ, ಮತ್ತು ಮೂರನೇದು ಏನಾಗುತ್ತೆ ಅಂದರೆ ಹೊಸ ಹೊಸ ಅವಕಾಶಗಳು, ಅಷ್ಟ ಐಶ್ವರ್ಯಗಳು ಮತ್ತು ನಿಮ್ಮ ನಿಂತು ಹೋಗಿರತಕ್ಕಂಥ ಕೆಲಸ ಕಾರ್ಯಗಳು ಯಶಸ್ವಿ ಮುಂದೆ ಮುಂದೆ ಅಂದರೆ ಇನ್ನೂ ಸ್ಪೀಡಾಗಿ ಹೋಗುವಂತೆ ನೋಡಿಕೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದಾಗ್ಬೋದು, ಮತ್ತು ನಿಮ್ಮ ಒಂದು ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳು ನಡೆಯುವಂಥದ್ದಾಗತ್ತೆ ಮತ್ತು ನಿಮ್ಮ ಮನಸ್ಸು ನೆಮ್ಮದಿಯಾಗಿರುತ್ತೆ. ಯಾಕಂದರೆ ಮೇನ್ ಮನಸ್ಸು ಅದು ನೆಮ್ಮದಿಯಾಗಿ ಇರುವಂತೆ ನೋಡಿಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಇನ್ನು ಒಟ್ಟಿನಲ್ಲಿ ವೈಯಕ್ತಿಕ ವಿಚಾರ ಅಂತ ನೋಡೋದಾದರೆ ನಿಮಗೆ ಕೆಲವೊಂದಿಷ್ಟು ಲಾಭಗಳು ತರುವಂಥದ್ದಿದೆ. ಆ 4 ರಾಶಿಗಳು ಯಾವುವು ಅಂತ ಹೇಳಿದರೆ, 1 ಮೇಷರಾಶಿ, 2 ಮಿಥುನ ರಾಶಿ, 3 ಸಿಂಹ ರಾಶಿ, 4 ಮಕರ ರಾಶಿ. ಅಂದರೆ ಈ 4 ರಾಶಿಗಳು ಮೇಷ, ಮಿಥುನ, ಸಿಂಹ ಮತ್ತು ಮಕರ, ಈ 4 ರಾಶಿಯವರಿಗೆ ಈ ಒಂದು ಗಜಲಕ್ಷ್ಮಿ ರಾಜಯೋಗ ಮತ್ತು ಲಕ್ಷ್ಮೀನಾರಾಯಣ ಯೋಗ ಕೂಡಿ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಗಜಲಕ್ಷ್ಮಿ ನಾರಾಯಣ ಯೋಗದಿಂದ ಸಿಗುವಂಥದ್ದು ಅಂತ ಹೇಳಿದ್ರೆ, ಗಜ ಅಂದರೆ ಗಾತ್ರ ದೊಡ್ಡದಿರುತ್ತೆ, ನಿಮಗೇನೇ ಆರ್ಥಿಕವಾಗಿ ಲಾಭ ಆದ್ರೂ ಒಳ್ಳೆ ಸಾಲಿಡ್ ರೀತಿಯಲ್ಲಿರುತ್ತೆ, ಉದ್ಯೋಗದಲ್ಲೂ ಅಷ್ಟೇ ಒಳ್ಳೆ ಅಭಿವೃದ್ಧಿ ಆಗುವಂಥದ್ದಾಗತ್ತೆ, ಮತ್ತು ನಿಮಗೆ ಬಂದರೆ ಒಂದಿಷ್ಟು ಉಳಿತಾಯಕ್ಕೆ ಅನುಕೂಲವಾದ ರೀತಿಯಲ್ಲಿ ಆರ್ಥಿಕ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ದೈವಿಕ ಧಾರ್ಮಿಕ ಪುಣ್ಯಕ್ಷೇತ್ರಗಳ ದರ್ಶನ ಮುಂತಾದವುಗಳು ಈ ಒಂದು ಸಮಯದಲ್ಲಿ ನೀವು ಮಾಡುವಂಥವ್ರಾಗ್ತೀರಾ ಅಂತಲೂ ಹೇಳ್ಬೋದು. ಇನ್ನು ಈ ಒಂದು ಸಮಯದಲ್ಲಿ ಈ 4 ರಾಶಿಗಳು ಅಂದರೆ ಮೇಷರಾಶಿ, ಮಿಥುನ ರಾಶಿ, ಸಿಂಹ ರಾಶಿ
ಮತ್ತು ಮಕರ ರಾಶಿ. ಈ 4 ರಾಶಿಗಳವರಿಗೆ ಏನೆಲ್ಲ ಫಲಗಳು ಸಿಗುವಂಥದ್ದಾಗುತ್ತೆ ಅದನ್ನು ಒಂದೊಂದಾಗಿ ನೋಡ್ಕೊಳ್ಳೋಣ. ಇಲ್ಲಿ ಮೊದಲನೇದು ಮೇಷರಾಶಿ. ಮೇಷರಾಶಿಯವರಿಗೆ ಈ ಮೇ 14ರಿಂದ ಜೂನ್ 1ನೇ ತಾರೀಕು, ಅಂದರೆ ಹೆಚ್ಚು ಕಡಿಮೆ ಒಂದು 15ರಿಂದ 16 ದಿನಗಳ ಕಾಲ ನಿಮಗೇನಾಗುತ್ತೆ ಅಂದರೆ ಉದ್ಯೋಗದಲ್ಲಿ ಒಳ್ಳೆ ಸ್ಟ್ಯಾಂಡ್ ಆಗ್ತೀರಾ, ಬಾಂಡಿಂಗ್ ರೀತಿಯಲ್ಲಿರುತ್ತೆ. ಆಮೇಲೆ ಎಲ್ಲರೂ ನಿಮ್ಮ ಕೆಲಸ ಕಾರ್ಯಗಳನ್ನು ಮೆಚ್ಚುವಂಥವ್ರಾಗ್ತಾರೆ ಮತ್ತು ನಿಮ್ಮನ್ನು ಡಿಪೆಂಡ್ ಆಗುವಂಥವ್ರು ಆಗ್ತಾರೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಿಮ್ಮ ಒಂದು ಸಲಹೆ ಸೂಚನೆಯನ್ನು ತೆಗೆದುಕೊಳ್ಳಲಾಗುತ್ತೆ ಮತ್ತು ನಿಮ್ಮ ಒಂದು ಲೀಡರ್ ಕ್ವಾಲಿಟಿ ಈ ಒಂದು ಸಮಯದಲ್ಲಿ ಬೆಳೆಯುವಂಥದ್ದಾಗುತ್ತೆ. ಇನ್ನು ಅದೇ ರೀತಿಯಾಗಿ ಮೇಷರಾಶಿಯವರಿಗೆ ಈ ಗಜಲಕ್ಷ್ಮಿ ರಾಜಯೋಗ ಮತ್ತು ಲಕ್ಷ್ಮೀನಾರಾಯಣ ಯೋಗದಿಂದ ಸಿಗುವಂಥದ್ದು ಏನಂದರೆ ಆರ್ಥಿಕ ಲಾಭ. ಅಂದರೆ ಸಣ್ಣ ಪುಟ್ಟ ಸಾಲಗಳು ನೀವು ತೀರಿಸುವಂಥವ್ರಾಗ್ತೀರಾ ಮತ್ತು ನಿಂತು ಹೋಗಿರುವಂಥ ಕೆಲಸ ಕಾರ್ಯಗಳು ವೇಗ ಸಿಗುವಂಥದ್ದಾಗತ್ತೆ ಮತ್ತು ನಿಮ್ಮನ್ನು ಯಾರು ಅವಮಾನ ಮಾಡಿರ್ತಾರೆ, ಶತ್ರುಗಳಾಗಿರಲಿ ಮಿತ್ರಗಳಾಗಿರಲಿ, ಅವರು ತಲೆಬಾಗುವಂಥದ್ದಾಗತ್ತೆ. ಅಂದರೆ ಇಲ್ಲಿ ನೋಡಿ, ಮೇಷರಾಶಿಯವರಿಗೆ ಈಗ 7.5 ಶನಿ ನಡೀತಾ ಇರುತ್ತೆ. ತುಂಬ ಜನ ಅವಮಾನ ಮಾಡಿರ್ಬೋದು ಅಥವಾ ನಿಮ್ಮನ್ನು ಕೆಳ ಹಂತಕ್ಕೆ ನೋಡಿರ್ಬೋದು ಅಥವಾ ನಿಮ್ಮನ್ನು ಹೀಯಾಳಿಸಿರ್ಬೋದು. ಅದೆಲ್ಲವೂ ಈ ಒಂದು ಮೇ 14ರಿಂದ ಜೂನ್ 1ನೇ ತಾರೀಕು ಉಲ್ಟಾ ಹೊಡೆಯುತ್ತೆ. ಅಂದರೆ ಅವರ ಒಂದು ಎಲ್ಲ ವಿಷಯ ಗೊತ್ತಾಗಿ ನೀವು ಅವ್ರನ್ನ ಟಾರ್ಗೆಟ್ ಮಾಡೋ ರೀತಿಯಲ್ಲಿ ಇರುತ್ತೆ. ಅಂದರೆ ಅವರಿಗೂ ಒಂದು ಅಳುಕು, ಅಯ್ಯೋ ನಾನು ಮಾಡಬಾರ್ದಾಗಿತ್ತು, ಕ್ಷಮಾಪಣೆ ಕೇಳ್ತಾರೆ, ಇಲ್ಲ ಶತ್ರುಗಳು ಮಿತ್ರರಾಗ್ತಾರೆ, ಅಷ್ಟೇ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಧೈರ್ಯ ಜಾಸ್ತಿ ಆಗುತ್ತೆ ನಿಮಗೆ ಈ ಒಂದು ಸಮಯದಲ್ಲಿ. ಎಲ್ಲದಕ್ಕೂ ಧೈರ್ಯವಂತರಾಗಿ ಮುನ್ನುಗ್ಗುವಂಥದ್ದಾಗತ್ತೆ ಮತ್ತು ನಿಮ್ಮ ಒಂದು ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿಕೊಳ್ಳುವಂಥದ್ದಾಗತ್ತೆ. ಆಮೇಲೆ ಸಂಪತ್ತು ಅಂದರೆ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ಕನಸಿನ ಮನೆ ಅಥವಾ ಮಗದೊಂದು ಏನಾದರೂ ಒಂದು ಬಂಗಾರ ಬೆಳ್ಳಿ ಅಥವಾ ಮನೆಗೆ ಬೆಲೆ ಬಾಳುವಂತಹ ವಸ್ತುಗಳು ಆಗಮನ ಆಗುವಂಥದ್ದಾಗತ್ತೆ. ಯಾವುದಾದ್ರೂ ಏನಾದರೂ ಒಂದು ನಿಮ್ಮ ಕನಸಿನ ಗೂಡು ಅಥವಾ ನಿಮ್ಮ ಕನಸಿನ ಇಚ್ಛೆಗೆ ಅನುಗುಣವಾಗಿ ವಸ್ತುಗಳು ಏನು ನಿಮ್ಗೆ ಅಪೇಕ್ಷೆ ಇರುತ್ತೋ ಅದು ಈ ಒಂದು 15 ದಿನದಲ್ಲಿ ಸಿಗುವಂಥದ್ದಾಗತ್ತೆ. ಇನ್ನು ಯಾರೆಲ್ಲ ಉದ್ಯೋಗದಲ್ಲಿ ಪ್ರಯತ್ನದಲ್ಲಿದ್ದೀರಾ ಅವರಿಗೆ ಖಂಡಿತವಾಗೂ ಈ ಒಂದು 15 ದಿನಗಳಲ್ಲಿ ನೀವು ಪ್ರಯತ್ನ ಮಾಡಿದ್ದಲ್ಲೇ ನಿಮಗೆ ಯಶಸ್ವಿದಾಯಕವಾದ ಒಂದು ಹುದ್ದೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಈ ಒಂದು ತಿಂಗಳಲ್ಲಿ ಯಾರೆಲ್ಲ ಮೇಷರಾಶಿಯವರಿದ್ದೀರೋ ಅವರಿಗೆ ಈ ಯೌವನ ಅಂತೀವಲ್ಲ ಆ ರೀತಿಯಲ್ಲಿರುತ್ತೆ. ಅಂದರೆ ತುಂಬ ಏನಂದರೆ ಲೋಡೆಡ್ ರೀತಿಯಲ್ಲಿ, ಅಂದರೆ ಅಪ್ಗ್ರೇಡ್ ವರ್ಷನ್ ಅಂತ ಹೇಳ್ಬೋದು. ಅಂದರೆ ಅಷ್ಟು ಚಾಕುಚಕ್ಕ ರೀತಿಯಲ್ಲಿ ನಿಮಗೆ ಈ ಒಂದು 15 ದಿನ ತುಂಬ ಉತ್ಸಾಹ, ಉತ್ತೇಜನ ಮತ್ತು ಅಡ್ವಾನ್ಸ್ ಟೆಕ್ನಾಲಜಿ ರೀತಿಯಲ್ಲಿ ಮತ್ತು ಯಾವ ಕೆಲಸಕ್ಕೂ ಹಿಂಜರಿಕೆ ಸ್ವಭಾವ ಇರುವುದಿಲ್ಲ ಮೇಷರಾಶಿಯವರಿಗೆ ಈ ಒಂದು 15 ದಿನಗಳ ಕಾಲ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ಇಚ್ಛೆಗನುಗುಣವಾಗಿ ಈ ಒಂದು 15 ದಿನ ನಡೆಯುವಂಥದ್ದಾಗತ್ತೆ. ಏನೇ ಮಾಡಬೇಕಾದ್ರೂ ಈ ಒಂದು 15 ದಿನದ ಒಳಗಾಗಿ ಮಾಡಿ ನಿಮಗೆ ಅನುಕೂಲವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳು ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ನೋಡೋದಾದರೆ ಕೊನೆಯಲ್ಲಿ ತಿಳಿಸ್ಕೊಳ್ಳೋಣ. ಇನ್ನು 2ನೇ ರಾಶಿ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ಒಂದು ದಿನದಲ್ಲಿ ಅಂದರೆ ಈ ಒಂದು 15 ದಿನದಲ್ಲಿ ಏನು ನಿಮಗೆ ಲಾಭ ಆಗುತ್ತಂತೆ, ನಿಮ್ಮ ರಾಶಿಯಲ್ಲೇ ಗುರು ಮತ್ತು ಶುಕ್ರ ಇಬ್ಬರು ಸಮ್ಮಿಲನ ಅಥವಾ ಒಟ್ಟಿಗೆ ಸಂಚಾರ ಆಗ್ತಾ ಇದೆ. ಇಲ್ಲಿ ಒಂದು ಧಾರ್ಮಿಕ ಕಾರ್ಯ ಚಟುವಟಿಕೆಗಳಿಗೆ ನಿಮಗೆ ಉತ್ಸಾಹ ಜಾಸ್ತಿ ಆಗುತ್ತೆ ಅಥವಾ ಇಚ್ಛೆ ಅಂತಿರಲ್ಲ ಅದು ಜಾಸ್ತಿ ಆಗುತ್ತೆ. ಈಗ ಇಷ್ಟು ದಿನ ಯಾರಾದರೂ ಪೂಜೆ ಪುನಸ್ಕಾರಗಳು ಮಾಡು, ದೇವಸ್ಥಾನಕ್ಕೆ ಹೋಗಿ ಬಾ ಅಂದರೆ ಹೋಗ್ತಾ ಇರಲಿಲ್ಲ, ಜಪ್ಪಯ್ಯ ಅಂದ್ರೆ ಹೋಗ್ತಾ ಇರಲಿಲ್ಲ. ಈಗ ಸ್ವತಃ 14ನೇ ತಾರೀಕಿನ ನೀವೇ ಹೋಗ್ತೀರಾ. ಯಾವ ಕ್ಷೇತ್ರ ನೀವು ತಿಳ್ಕೊಂಡಿರೋದೇ ಇರಲ್ಲ, ಅದು ನೀವು ಹುಟ್ಟಿರೋರಿಗೂ ನೋಡಿರೋದೇ ಇಲ್ಲ, ಅಂಥ ಕ್ಷೇತ್ರಕ್ಕೆ ಹೋಗಿ ಬರ್ತೀರಾ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಧಾರ್ಮಿಕ ಕ್ಷೇತ್ರಕ್ಕೆ ನಿಮಗೆ ಒಲವು ಜಾಸ್ತಿ ಆಗುತ್ತೆ. ಈ ಗಜಲಕ್ಷ್ಮಿ ರಾಜಯೋಗ ಮತ್ತು ಲಕ್ಷ್ಮೀನಾರಾಯಣ ಯೋಗದಿಂದ ನಿಮಗೆ ಪೂಜೆ ಪುನಸ್ಕಾರಗಳಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ ಮಿಥುನ ರಾಶಿಯ ಜಾತಕರಿಗೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಆರ್ಥಿಕವಾಗಿ ಬಲಿಷ್ಠರಾಗ್ತೀರಾ. ಅಂದರೆ ಸಣ್ಣ ಪುಟ್ಟ ಏನೇನಿತ್ತು ನಿಮ್ಮದು ತೊಂದರೆಗಳು ಅದೆಲ್ಲವೂ ಬಗೆಹರಿಯುವಂಥದ್ದಾಗತ್ತೆ. ಇನ್ನು ಯಾವುದಾದ್ರೂ ಕೋರ್ಟು ಕಚೇರಿಗಳಲ್ಲಿ ಏನಾದರೂ ಕೇಸ್ ನಡೀತಾ ಇದ್ದರೆ ಅದು ನಿಮ್ಮ ಪರವಾಗಿ ಬರುವಂಥದ್ದಾಗತ್ತೆ ಅಥವಾ ಕಾಂಪ್ರಮೈಸ್ ಆಗಿಬಿಡುತ್ತೆ. ಅಯ್ಯೋ ಬೇಡಪ್ಪ ಸಾಕು, ನಿನ್ನ ಸವಾಸನೆ ಬೇಡ ಅಂತೇಳಿ ಸರೆಂಡರ್ ಆಗಿಬಿಡ್ತಾರೆ. ಏನೋ ಹೆಚ್ಚು ಕಡಿಮೆ ಮಾತುಕತೆಯಲ್ಲಿ ಬಗೆಹರಿಯುವಂಥದ್ದಾಗತ್ತೆ. ಇನ್ನು ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಮೆಚ್ಚಿ ಗೌರವ, ಸನ್ಮಾನ, ಉಡುಗೊರೆ ಎಲ್ಲವೂ ಈ ಒಂದು 15 ದಿನದಲ್ಲಿ ಮಿಥುನ ರಾಶಿಯವರಿಗೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ
ರೀತಿಯಾಗಿ ನಿಮ್ಮ ಒಂದು ಬುದ್ಧಿಮಟ್ಟ ಅಥವಾ ನಿಮ್ಮ ಒಂದು ಮಾತಿನ ಕೌಶಲ್ಯ, ಕಮ್ಯುನಿಕೇಷನ್ ಸ್ಕಿಲ್ ಅಂತೀವಲ್ಲ, ಅದು ಆಗಿರ್ಬೋದು, ಅಥವಾ ನಿಮ್ಮ ಒಂದು ವೇ, ವರ್ಕಿಂಗ್ ಆಫ್ ವೇ ಅಂತೀವಲ್ಲ, ಕೆಲಸ ಕಾರ್ಯಗಳು ಮಾಡುವಂತಹ ಒಂದು ಶೈಲಿ, ಅದು ಏನಾಗುತ್ತೆ, ಬದಲಾಯಿಸುವಂಥದ್ದಾಗತ್ತೆ, ಸ್ಮೂತಾಗಿ ಹೋಗುವಂಥದ್ದಾಗತ್ತೆ, ಅಟ್ರಾಕ್ಟಿವ್ ಆಗಿರುವಂತೆ ನೋಡ್ಕೊಳ್ಳುತ್ತೆ, ಮತ್ತು ಎಲ್ಲರೂ ನಿಮ್ಮ ಬಗ್ಗೆ ಮಾತನಾಡುವಂಗೆ ಮಾಡುತ್ತೆ. ಅಂದರೆ ಒಳ್ಳೆಯದು, ಕೆಟ್ಟದಂತೂ ಅಲ್ಲ, ಒಳ್ಳೆಯದು. ಅಂದರೆ ಅವರಿಂತ ನನಗೆ ಅನುಕೂಲ ಆಯಿತು, ಅಥವಾ ಅವರು ನನಗೆ ಸಹಾಯ ಮಾಡಿದರು, ಅಥವಾ ಇವರಿಂದನೇ ನಾನು ಈ ಎತ್ತರ ಹಂತಕ್ಕೆ ಬಂದಿದ್ದೀನಿ, ಈ ರೀತಿ ಎಲ್ಲ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳು ಮನೆ ಸುತ್ತಮುತ್ತ, ನಿಮ್ಮ ಕಂಪ್ನಿ, ನಿಮ್ಮ ವ್ಯವಹಾರ, ಎಲ್ಲೆಲ್ಲಿ ನೀವಿದ್ದೀರೋ ಅಲ್ಲೆಲ್ಲವೂ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಮಿಥುನ ರಾಶಿಯ ಜಾತಕರಿಗೆ. ಇನ್ನು ಅದೇ ರೀತಿಯಾಗಿ ಸ್ವಲ್ಪ ನಿಮ್ಗೆ ಈ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ, ಈ ಕಚ್ಚಾಟ, ಜಗಳಾಟ, ತುಂಟಾಟ, ಅಪಹಾಸ್ಯ, ಮತ್ತೊಂದು ಮಗದೊಂದು ಯಾವುದು ನಿಮಗೆ ಬರೋದಿಲ್ಲ. ಶಾಂತ ರೀತಿಯಲ್ಲಿ ಉತ್ತರ ಕೊಡ್ತೀರಾ, ಶಾಂತ ರೀತಿಯಲ್ಲಿ ಇರ್ತೀರಾ, ಮತ್ತು ನೆಮ್ಮದಿ ಎಲ್ಲಿದೆ ಅಂತ ಹೇಳಿದರೆ ಈ 15 ದಿನದಲ್ಲಿದೆ ಮಿಥುನ ರಾಶಿಯವರಿಗೆ ಅಂತ ಹೇಳ್ಬೋದು. ಅಂದರೆ ಅಷ್ಟು ಶಾಂತವಾಗಿ ಈ ಋಷಿಮುನಿಗಳು ಇರ್ತಾರೆ ನೋಡಿ, ಏನಂದ್ರು ಅವ್ರು ಜಪ್ಪಯ್ಯ ಅಂದರೂ ಕೋಪ ಮಾಡಲ್ಲ, ಏನಂದ್ರೆ ಜಾಸ್ತಿ ಮಾಡಿದ್ರೆ ಶಾಪ ಕೊಟ್ಟು ಹೋಗ್ಬಿಡ್ತಾರೆ. ಆ ರೀತಿಯಲ್ಲಿ ನಿಮಗೆ ಮಿಥುನ ರಾಶಿಯವರಿಗೆ ಈ ಒಂದು 15 ದಿನ ತುಂಬ ಶಾಂತ ಸ್ವರೂಪಿಯಾಗಿ ಇರುವಂಥವ್ರಾಗ್ತೀರಾ. ಹಾಗಾಗಿ ಈ ಒಂದು ದಿನದಲ್ಲಿ ನಿಮ್ಮ ಒಂದು ಕೋರಿಕೆಗಳು, ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳು ಏನಿದೆ ಅದೆಲ್ಲವೂ ಈಡೇರಿಸುವಂತಹ ಈ ಒಂದು ಯೋಗ, ಲಕ್ಷ್ಮೀ ನಾರಾಯಣ ಯೋಗ ಹಾಗೂ ಗಜ ಲಕ್ಷ್ಮೀ ರಾಜಯೋಗ ಅಂತಲೂ ಹೇಳ್ಬೋದು. ಈ ಯೋಗ ನಿಮಗೆ ಕೂಡಿ ಬರ್ತಾ ಇದೆ. ಒಳ್ಳೆಯದಾಗಲಿ ಈ ಮಿಥುನ ರಾಶಿಯವರಿಗೆ ಅಂತಲೂ ಹೇಳ್ಬೋದು. ಇನ್ನು ಪರಿಹಾರಗಳು ನಿಮಗೂ ಕೂಡ ಕೊನೆಯದಲ್ಲಿ ಹೇಳುವಂಥದ್ದಾಗತ್ತೆ. ಇನ್ನು 3ನೇ ರಾಶಿ ಅಂದರೆ ಈ ಗಜಲಕ್ಷ್ಮಿ ರಾಜಯೋಗ ಮತ್ತು ಲಕ್ಷ್ಮೀನಾರಾಯಣ ಯೋಗ ಕೂಡಿ ಬರುವಂತಹ 3ನೇ ರಾಶಿ ಅಂತ ಹೇಳಿದರೆ ಸಿಂಹ ರಾಶಿ. ಈ ಸಿಂಹ ರಾಶಿಯವರಿಗೆ ಈಗ ಅಷ್ಟಮ ಶನಿ ಅಂತ ತುಂಬ ನೊಂದು ಬೆಂದು ಹೋಗ್ಬಿಟ್ಟಿದ್ದೀರಾ. ತುಂಬ ಜನ ಮೆಸೇಜ್ ಹಾಕ್ತಾ ಇದ್ದೀರಾ, ಈ ಅಷ್ಟಮ ಶನಿ ಯಾವಾಗ ಮುಗಿಯುತ್ತೆ, ನನಗೆ ತುಂಬ ಕಷ್ಟಗಳಾಗ್ತಾ ಇದೆ ಗುರುಗಳೇ, ನಿಮ್ಮ ವಿಡಿಯೋಗಾಗಿ ನಾವು ಎಲ್ಲ ಕಾಯ್ತಾ ಇರ್ತೀವಿ, ಏನಾದರೂ ಸಲಹೆ ಸೂಚನೆ ಪರಿಹಾರಗಳು ಇರುತ್ತೋ ಏನೋ, ನಿಮ್ಮ ಒಂದು ವಿಡಿಯೋದಿಂದ ನಮಗೆ ಧೈರ್ಯ ಮತ್ತು ಒಂದು ಕೆಲಸ ಕಾರ್ಯಗಳಿಗೆ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಇದೆ. ಹಾಗಾಗಿ ಏನಾದರೂ ಪರಿಹಾರಗಳಿದ್ದರೆ ಖಂಡಿತವಾಗಿ ತಿಳಿಸಿಕೊಡಿ ಅಂತ ಹೇಳಿದ್ದೀರಾ. ಇರಲಿ, ಈ ಒಂದು ಸಮಯದಲ್ಲಿ ನಿಮಗೆ ಅದರದ್ದು ಸೇರಿ ಈ ಒಂದು ಗಜಲಕ್ಷ್ಮಿ ರಾಜಯೋಗ ಮತ್ತು ಲಕ್ಷ್ಮೀನಾರಾಯಣ ಯೋಗದ ಬಗ್ಗೆ ಸಿಂಹರಾಶಿಯವರಿಗೆ ತಿಳಿದುಕೊಳ್ಳೋಣ. ಇಲ್ಲಿ ಒಂದು ನಿಮಗೆ ಈ ಒಂದು ಸಮಯದಲ್ಲಿ ಅಂದರೆ ಈ 15 ದಿನಗಳ ಕಾಲ ಸಿಂಹರಾಶಿಯವರಿಗೆ ಏನಾಗುತ್ತೆ ಅಂದರೆ ಗೌರವ ಜಾಸ್ತಿ ಆಗುತ್ತೆ. ಗೌರವ, ತುಂಬ ಗೌರವ. ನಿಮ್ಗೆ ಎಲ್ಲಿ ಕಂಡ್ರೂ ಮನೆಯಲ್ಲಿ, ಹೊರಗಡೆ, ಮತ್ತು ನಿಮ್ಮ ಕಂಪ್ನಿಯಲ್ಲಿ, ವ್ಯವಹಾರದಲ್ಲಿ ಎಲ್ಲ ಕಡೆ ಗೌರವ, ರೆಸ್ಪೆಕ್ಟ್ ಅಂತೀವಲ್ಲ, ಅದು ಜಾಸ್ತಿ ಸಿಗುವಂಥದ್ದಾಗುತ್ತೆ. ಇನ್ನು 2ನೇದ್ದು, ನಿಮ್ಮ ಒಂದು ಸಣ್ಣ ಪುಟ್ಟ ಸಾಲಗಳೇನಿದೆ ಸಣ್ಣದಾಗಿ ತೀರ್ಕೊಳ್ತಾ ಬರುತ್ತೆ. ಅಂದರೆ ಚಿಕ್ಕದಿಂತ್ರ ಹಿಡಿದು ದೊಡ್ಡ ಗಾತ್ರದವರೆಗೂ ನಿಮಗೆ ಸಾಲದಿಂತ್ರ ಮುಕ್ತಿ ಹಾಕುವಂಥದ್ದಾಗುತ್ತೆ. ಯಾವುದೋ ಒಂದು ಮೂಲದಲ್ಲಿ ಆರ್ಥಿಕವಾಗಿ ಬಲಿಷ್ಠರಾಗ್ತೀರ. ಅಂದರೆ ನಿಮ್ಮ ಹಳೆ PF ಆಗಿರ್ಬೋದು, ಅಥವಾ ಇನ್ಶೂರೆನ್ಸ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಚೀಟಿ ವ್ಯವಹಾರ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಎಲ್ಲೋ ಹಣ ಲಾಕ್ ಆಗಿರುತ್ತೆ ಅದು ರಿಲೀಸ್ ಆಗುವಂಥದ್ದಾಗಿರ್ಬೋದು. ಏನೋ ಒಂದು ಕಾರಣದಿಂದ ನಿಮಗೆ ಹಣ ಬರುವಂಥದ್ದಾಗುತ್ತೆ. ಅಥವಾ ಯಾರಿಗೋ ಸಾಲ ಕೊಟ್ಟಿದ್ದೀರಾ, ಅವರು ಇಷ್ಟು ದಿನ ಕೊಟ್ಟಿದ್ದಿಲ್ಲ, ಈ ಒಂದು 14ರಿಂದ ಜೂನ್ 1ನೇ ತಾರೀಕು ಅಂದರೆ ಈ 15 ದಿನಗಳ ಒಳಗಾಗಿ ನಿಮಗೆ ಆ ಹಣ ನಿಮ್ಮ ಒಂದು ಕಷ್ಟಕ್ಕೆ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈ ಹಣ ನಿಮಗೆ ಏನಾಗುತ್ತೆ ಅಂದರೆ ಮುಂದಿನ ದಿನಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಈಗ ಹಣ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಈಗ ₹1 ಖರ್ಚು ಮಾಡಬೇಕಂದ್ರೂ ಯೋಚನೆ ಮಾಡಿ ಮಾಡ್ತಾ ಇದ್ದೀರಾ ಸಿಂಹರಾಶಿಯವರು, ಗೊತ್ತಾಗುತ್ತೆ. ಯಾಕಂದರೆ ಅಷ್ಟಮ ಶನಿ ಹಾಗಿರುತ್ತೆ. ಯಾಕಂದರೆ ಇದ್ದಾಗ ರಾಜನಾಗೆ ಮೆರೆದವರು ನೀವು. ಸಿಂಹ ಹೆಸರೇ ಕಿಂಗು. ನಿಮಗೆ ಈ ಬಡತನ ಎಂಬುದು ಏನಂತೀರಾ ಬರಬಾರ್ದು, ಬಟ್ ಬಂದಾಗಿದೆ. ಮಾನಸಿಕವಾಗಿ ನೀವು ಎಷ್ಟೇ ಶ್ರೀಮಂತರಿದ್ದರೂ ಮಾನಸಿಕವಾಗಿ ಬಡತನ ಆಗಿಬಿಟ್ಟಿರ್ತೀರ, ಅಂದರೆ ನೊಂದು ಹೋಗ್ಬಿಟ್ಟಿರ್ತೀರ. ಎಲ್ಲ ಅವೈಲೇಬಲ್ ಇರುತ್ತೆ, ಏನಂತೀರ ಅದು ಅನುಭವಿಸೋ ಒಂದು ಯೋಗ ಇರಲ್ಲ. ಬಟ್ ಈಗ ಯೋಗ ಕೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಒಂದು ಆರ್ಥಿಕವಾಗಿ ಬಲಿಷ್ಠರಾಗ್ತೀರಾ, ಸಣ್ಣ ಪುಟ್ಟ ಸಾಲಗಳಿಂದ ಮುಕ್ತಿ ಹೊಂದುತ್ತೀರಾ, ಮತ್ತು ವ್ಯವಹಾರಗಳಲ್ಲಿ ಜಯಶೀಲರಾಗ್ತೀರಾ. ನಿಮ್ಮ ಯಾವುದೇ ವ್ಯವಹಾರ ಇರಲಿ ಅಥವಾ ಯಾವುದೇ ನಿಮ್ಮದು ಮಧ್ಯವರ್ತಿಯಾದಂಥ ಕೆಲಸಗಳಿರಲಿ, ಅದರಲ್ಲಿ ನೀವು ಯಶಸ್ವಿ ಆಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಸಮಾಜದಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡುವಂಥದ್ದಾಗತ್ತೆ. ನಿಮ್ಮನ್ನು ಒಂದು ರೀತಿಯಲ್ಲಿ ಗುರುತಿಸಿ ಒಳ್ಳೆಯ ಒಂದು
ಒಂದು ರೀತಿಯಲ್ಲಿ ನಿಮಗೆ ಏನು ಬೇಕೋ ಅದೆಲ್ಲವನ್ನು ಕೊಡುವಂಥವ್ರಾಗ್ತಾರೆ ಅಂತಲೇ ಹೇಳ್ಬೋದು. ಪರಿಹಾರಗಳನ್ನು ಕೊನೆಯದಲ್ಲಿ ತಿಳಿಸೋಣ. ಇನ್ನು 4ನೇ ರಾಶಿ, ಕೊನೆಯ ರಾಶಿ, ಅಂದರೆ ಈ ಒಂದು ಗಜಲಕ್ಷ್ಮಿ ರಾಜಯೋಗ ಮತ್ತು ಲಕ್ಷ್ಮೀನಾರಾಯಣ ಯೋಗ ಕೂಡಿ ಬರುವಂತಹ 4ನೇ ರಾಶಿ ಅಂದರೆ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಏನಾಗುತ್ತಂದರೆ ಕೆಲವು ಅನ್ಕಂಫರ್ಟ್ ಝೋನ್ ಏನಿತ್ತು ಅದು ದೂರ ಆಗುತ್ತೆ. ಅಂದರೆ ಕಂಫರ್ಟಾಗಿ ತುಂಬ ಧೈರ್ಯವಾಗಿ, ಶಾಶ್ವತವಾಗಿ, ಸ್ಥಿರವಾಗಿ ಮತ್ತು ಒಂದೇ ಕಡೆ ಕಾಲು ಊರಿಬಿಡ್ತೀರ. ಅಂದರೆ ಇವಾಗ ಉದಾಹರಣೆಗೆ ಜಾಬ್ ಬಗ್ಗೆ ತುಂಬ ಸರ್ಚ್ ಮಾಡ್ತಾ ಇದ್ದೀರಾ, ಏನೋ ಜಂಪ್ ಮಾಡಬೇಕಂತ ಅಂದ್ಕೊಂಡಿರ್ತೀರ, ಮತ್ತೊಂದು ಮಗದೊಂದು ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಇನ್ನಿದು ಫೈನಲ್, ಇನ್ನೇನು ನನಗೆ ಬೇಕಾಗಿಲ್ಲ, ಇದು ಹಾಗೇ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಏನಿದೆ ಅದು ನಿಮಗೆ ಸಿಗುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ಮಕರ ರಾಶಿಯವರಿಗೆ ಈ 15 ದಿನ, ಅಂದರೆ ಈ ಗಜಲಕ್ಷ್ಮಿ ರಾಜಯೋಗ ಮತ್ತು ಲಕ್ಷ್ಮೀನಾರಾಯಣ ಯೋಗದಿಂದ ನಿಮಗೆ ಏನು ಸಿಗುತ್ತಂದರೆ ಒಂದು ಗ್ಯಾರಂಟಿ ಸಿಕ್ಕದಪ್ಪ ಅಂತ, ಅದು ಕಾನ್ಫಿಡೆನ್ಸ್ ಅದು ಒಳ್ಳೆಯದು. ಅಂದರೆ ಇಲ್ಲಿ ಏನಾಗುತ್ತೆ, ಮಕರ ರಾಶಿಯವರು ಉದ್ಯೋಗದ ಹುಡುಕ್ತಾ ಇದ್ದರೆ ಅವರಿಗೆ ಖಂಡಿತವಾಗಿ ಉದ್ಯೋಗ ಸಿಗುತ್ತೆ. ವ್ಯವಹಾರದಲ್ಲಿ ಅಂದರೆ ನಿಮ್ಮ ವ್ಯಾಪಾರ ಏನಿದೆ ಅದು ಅಭಿವೃದ್ಧಿ ಆಗುವಂಥದ್ದಾಗುತ್ತೆ. ಅದಕ್ಕೆ ಫೈನಾನ್ಸ್ ಏನಿದೆ ಸಹಾಯ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ. ಇನ್ನು ಇಲ್ಲಿ ಏನಾಗುತ್ತೆ, ಸಂಬಂಧಗಳು ಗಟ್ಟಿಯಾಗುತ್ತೆ ಮಕರ ರಾಶಿಯವರಿಗೆ. ಇಲ್ಲಿ ಅವ್ರಿಗೆ ವಿಶೇಷ ಅಂದರೆ ಇಲ್ಲಿ ಮಕರ ರಾಶಿಯವರಿಗೆ ತುಂಬ ಈ ಗಜಲಕ್ಷ್ಮಿ ರಾಜಯೋಗ ಮತ್ತು ಲಕ್ಷ್ಮೀನಾರಾಯಣ ಯೋಗ ನಿಮಗೆ ಸಂಬಂಧಗಳು ಯಾವ ರೀತಿ ಅಂತ ಹೇಳಿದರೆ, ಬಾಸ್ ನಿಮಗೆ ಆಗ್ತದೆ ಇದ್ದರೆ ಒಂದು ಪಕ್ಷದಲ್ಲಿ ಈಗ ಇಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಬಂದು ಎದುರಾಳಿಗಳಿಗೆ ಭಯ ಹುಟ್ಟುವಂಥದ್ದಾಗುತ್ತೆ. ಏನಪ್ಪ ಹಾವು ಮುಂಗುಸಿ ಹೆಂಗಿದ್ರು ಈಗ ನೋಡಿದರೆ ಅಣ್ಣ ತಮ್ಮ ಅನ್ನೋ ರೀತಿಯಲ್ಲಿ, ನಾನು ನೀನು ಅನ್ನೋ ರೀತಿಯಲ್ಲಿ ಇದ್ದಾರೆ. ಎಷ್ಟು ಏನಾಯ್ತು ಇದಕ್ಕಿದ್ದಂಗೆ ಅಂದರೆ ಅಷ್ಟು ಗಾಬರಿ. ಅಂದರೆ ಆ ಸಂಬಂಧ, ಆ ಬಾಂಡಿಂಗ್ ಆ ರೀತಿಯಲ್ಲಿ. ಇನ್ನು ದಾಂಪತ್ಯ ಜೀವನದಲ್ಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸದಿಂದ ಏನೋ ಒಂದು ಪರ್ಸ್ನಲಿ ನಾನಾ ಅಥವಾ ಹಠ ಬಿದ್ದು ನೀವೇನಾದರೂ ಮಾತುಕತೆ ಬಿಟ್ಟಿದ್ರೆ ಈ ಒಂದು ಸಮಯದಲ್ಲಿ ದಾಂಪತ್ಯ ಜೀವನವು ಕೂಡ ಸುಖಮಯವಾಗಿ ಸಾಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಈ ಮಕರ ರಾಶಿಯವರಿಗೆ ಇನ್ನೊಂದು ಏನಾಗುತ್ತೆ ಅಂದರೆ, ಶತ್ರುಗಳು ಯಾರೆಲ್ಲ ನಿಮಗೆ ಕಾಡ್ತಾ ಇದ್ರು ಅವರು ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ ಇದಕ್ಕಿದ್ದಾನೆ. ಅಂದರೆ ಅವರು ಶಸ್ತ್ರಾಸ್ತ್ರವನ್ನು ತ್ಯಾಗ ಮಾಡಿಬಿಡ್ತಾರೆ. ಅಪ್ಪ ಅವನ್ನ ಬೇಡಪ್ಪ, ಅವನ ಸವಾಸನೆ ಬೇಡ ಅಂತ ಹೇಳ್ಬಿಡ್ತಾರೆ. ಅಂದರೆ ಅಷ್ಟು ಟಾರ್ಚರ್ ಆಗಿಬಿಟ್ಟಿರುತ್ತೆ ಅವ್ರಿಗೆ. ಯಾಕಪ್ಪ ಇವನು ಮುಟ್ಟಿದೆ ಅಥವಾ ಇವನು ಸವಾಸಕ್ಕೆ ಯಾಕೆ ಬಂದೆ ಅಂತ ಅಷ್ಟು ಬೇಸ ತೊಗೊಬಿಟ್ಟಿರ್ತಾರೆ. ಇನ್ನೊಬ್ಬರ ಹತ್ರ ಹೇಳ್ಕೊಟ್ಟು ಕಳಿಸ್ತಾರೆ, ಇನ್ಮೇಲೆ ಅವನು ಏನೋ ಹೇಳಬೇಡಿ ನಮ್ಮ ಬಗ್ಗೆ ಅಂತೇಳಿ. ಅಂದರೆ ಆ ರೀತಿಯಲ್ಲಿ ತೊಂದರೆ ದೇವರು ಅವ್ರಿಗೆ ಕೊಟ್ಬಿಟ್ಟಿರ್ತಾನೆ. ಸೊ ನೀವು ಅನ್ಕೋಬೋದು ನಾನು ಏನೂ ಮಾಡಿಲ್ಲ, ದೇವರು ಶಿಕ್ಷೆ ಪ್ರಮಾಣ ಆಲ್ರೆಡಿ ಅವರಿಗೆ ಅನುಭವಿಸಿ ಒಂದೇ ಮಾಡಿಬಿಟ್ಟಿರ್ತಾನೆ. ಹೀಗಾಗಿ ಇಲ್ಲೇನಾಗುತ್ತೆ, ಶತ್ರುಗಳು ಕಾಟ ನಿಮಗೆ ಇಲ್ಲದಂಗಾಗುತ್ತೆ ಮಕರ ರಾಶಿಯವರಿಗೆ. ಇನ್ನು 3ನೇದು ಏನಾಗುತ್ತೆ ಅಂದರೆ, ನಿಮಗೆ ಈ ಶೇರ್ ಮಾರ್ಕೆಟ್ ಆಗಿರ್ಬೋದು ಅಥವಾ ನಿಮಗೆ ಈ ಚೀಟ್ ಫಂಡ್ಸ್ ಅಂತೀವಲ್ಲ ಅದರಲ್ಲಿಂದ ಆಗಿರ್ಬೋದು ಅಥವಾ ಈ ಇನ್ಶೂರೆನ್ಸಲ್ಲಿ ಆಗಿರ್ಬೋದು, ಅಂದರೆ ಲಾಭ ಸಿಗುವಂಥದ್ದಾಗುತ್ತೆ. ಅಂದರೆ ನೀವು ಏನೋ ಒಂದು 20 ವರ್ಷದಿಂದ ಏನೋ ಕಟ್ಕೊಳ್ತಾ ಬರ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಈಗ ಅದು ಏನಾಗಿದೆ, ದುಡ್ಡು ನಿಮಗೆ ಒಂದು ರೀತಿಯಲ್ಲಿ ಗಜ ಅಂದರೆ ಆನೆ ರೀತಿಯಲ್ಲಿ, ಅಂದರೆ ಸಂಪತ್ತು ಸಖತ್ತಾಗಿ ಸಿಗುವಂಥದ್ದಾಗುತ್ತೆ. ಯಾವುದೋ ಒಂದು ಮೂಲದಲ್ಲಿ ಇನ್ಶೂರೆನ್ಸು, ಚೀಟ್ ಫಂಡ್ಸು ಅಥವಾ ನಿಮ್ಮ ಬ್ಯಾಂಕ್ಗೆ ಲೋನ್ ಕೊಡುವಂಥದ್ದು ನಿಮ್ಮ ವ್ಯವಹಾರಕ್ಕೆ, ಅಥವಾ ನೀವು ಯಾರಿಗೋ ಕೊಟ್ಟಿರುವಂಥ ದುಡ್ಡು ಎಲ್ಲೋ ಲಾಕ್ ಆಗಿರುತ್ತೆ ಅದು ಬರೋದು, ಅಥವಾ ಪಿತ್ರಾರ್ಜಿತ ಆಸ್ತಿ ಸಂಪತ್ತು. ಏಕೆಂದರೆ ಗಜಲಕ್ಷ್ಮಿ ರಾಜಯೋಗ ಅಂದರೆ ಇಲ್ಲಿ ಸಂಪತ್ತು ಬರುತ್ತೆ. ಅಂದರೆ ನಿಮಗೆ ಎಲ್ಲೋ ಕೋರ್ಟು ಕಚೇರಿಗಳಲ್ಲಿ ಏನಾದರೂ ಕೇಸ್ ನಡೀತಾ ಇದ್ದರೆ ಜಾಗದಕ್ಕೋಸ್ಕರ ಅದು ಕೂಡ ನಿಮಗೆ ಈ ಒಂದು ಸಮಯದಲ್ಲಿ ಸಿಗುವಂಥದ್ದಾಗತ್ತೆ. ಅಂದರೆ ಮಕರ ರಾಶಿಯವರಿಗೆ ಒಂದು ರೀತಿಯಲ್ಲಿ 15 ದಿನಗಳ ಕಾಲ ಒಳ್ಳೆಯ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ, ಆರ್ಥಿಕ ಬಲಿಷ್ಠ ಮತ್ತು ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಇದಿಷ್ಟು ನಿಮಗೆ ಮಕರ ರಾಶಿಯವರಿಗೆ ಸಿಗುವಂಥದ್ದಾಗತ್ತೆ. ಇನ್ನು ಹೆಚ್ಚಿನ ಒಂದು ಅಭಿವೃದ್ಧಿ ಅಥವಾ ಇನ್ನೂ ಹೆಚ್ಚು ನಮಗೆ ಅನುಕೂಲಕರವಾಗಲು ಏನು ಮಾಡಬೇಕು ಗುರುಗಳೇ ಅಂತ ಹೇಳಿದ್ರೆ, ಈ 4 ರಾಶಿಯವರು ಅಂದರೆ ಮೇಷ, ಮಿಥುನ, ಸಿಂಹ ಹಾಗೂ ಮಕರ ರಾಶಿಯವರು. ಅಂದರೆ ಇಲ್ಲಿ ಮೊದಲನೇದು ಏನು ಮಾಡಬೇಕು ಅಂದರೆ, ಇಲ್ಲಿ ನಮಗೆ ಗಜಲಕ್ಷ್ಮಿ ರಾಜಯೋಗ ಸಿಗ್ತಾ ಇರೋದರಿಂದ ಪ್ರತಿ ಶುಕ್ರವಾರ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿ. ಮಹಾಲಕ್ಷ್ಮಿ ಪೂಜೆ ಮನೆಯಲ್ಲಿ ನಿಮ್ಮದೇ ಭಕ್ತಿ ಅನುಸಾರವಾಗಿ ಲಕ್ಷ್ಮೀದೇವಿಯ ವಿಗ್ರಹ ಆಗಿರ್ಬೋದು ಅಥವಾ ಲಕ್ಷ್ಮೀದೇವಿಯ ಫೋಟೋ ಆಗಿರ್ಬೋದು, ಸಾಯಂಕಾಲ 2 ತುಪ್ಪದ ದೀಪ ಹಚ್ಚಿ ಲಕ್ಷ್ಮಿಯ ಒಂದು ಅಷ್ಟೋತ್ತರ ಅಥವಾ ಕನಕದಾರ ಸ್ತೋತ್ರ
ಏನು ನಿಮಗೆ ಲಕ್ಷ್ಮಿಯ ಬಗ್ಗೆ ಹೇಳಬೇಕು ಅನಿಸುತ್ತೋ ಅದನ್ನು ಹೇಳಿ. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಲಕ್ಷ್ಮಿ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಅಥವಾ ಅಷ್ಟ ಐಶ್ವರ್ಯ ಸಂಪತ್ತು ಎಲ್ಲವನ್ನು ಕೊಡುವಂಥವಳಾಗ್ತಾಳೆ ಅಂತಲೇ ಹೇಳ್ಬೋದು. ಇನ್ನು ಎರಡನೇದು ಬಂದುಬಿಟ್ಟು ನಿಮ್ಮ ಮನೆ ಇರತಕ್ಕಂಥ ಅಮ್ಮನವರ ದೇವಸ್ಥಾನದಲ್ಲಿ ಯಾರೆಲ್ಲ ಈ ಮೇಷರಾಶಿಯವರು, ಮಿಥುನ ರಾಶಿಯವರು, ಸಿಂಹ ರಾಶಿಯವರು ಮತ್ತು ಮಕರ ರಾಶಿಯವರಿದ್ದೀರಾ, ಕುಂಕುಮಾರ್ಚನೆ ಸೇವೆಯನ್ನು ಮಾಡಿಸಿ. ಆ ಕುಂಕುಮಾರ್ಚನೆ ಸೇವೆ ಅಂದರೆ ಈ 15 ದಿನಗಳ ಕಾಲ ಎಷ್ಟು ಶುಕ್ರವಾರ ಬರುತ್ತೋ ಅಷ್ಟು ಶುಕ್ರವಾರ ನಿಮ್ಮ ಒಂದು ಹೆಸರಿನಲ್ಲಿ ಕುಂಕುಮಾರ್ಚನೆ ಸೇವೆ ಮಾಡಿಸಿ. ಆ ಕುಂಕುಮವನ್ನು ನಿತ್ಯ ಈ ರೀತಿ ಧಾರಣೆ ಮಾಡ್ಕೊಳ್ತಾ ಬನ್ನಿ. ಇದರಿಂದ ಆ ಯೋಗ ಇನ್ನೂ ನಿಮಗೆ ಹೆಚ್ಚಿನ ದಿನಗಳ ಕಾಲ ಇರುವಂತೆ ನೋಡಿಕೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳಬಹುದು. ಇನ್ನು ಮೂರನೇದ್ದು ಅಂದರೆ ಇನ್ನೂ ಏನು ಮಾಡಬೇಕು ಅಂದರೆ ದಿನಾ ಬೆಳಿಗ್ಗೆ ಬೇಗ ಎದ್ದು ದೇವರ ಒಂದು ಸ್ತುತಿ ಅಥವಾ ನಿಮ್ಮ ಒಂದು ನಿತ್ಯ ಧಾರ್ಮಿಕ ಕಾರ್ಯಚಟುವಟಿಕೆಗಳನ್ನು ಮುಗಿಸಿ ಒಂದಿಷ್ಟು ಪಕ್ಷಿಗಳಿಗೆ ಆಹಾರವನ್ನು ಹಾಕಿ. ಪಕ್ಷಿಗಳು ನಿಮ್ಮ ಮನೆ ಮುಂದೆ ಬರ್ತಾ ಇರುತ್ತೆ, ಟೆರೆಸ್ ಮೇಲೋ ಅಥವಾ ನಿಮ್ಮ ಮನೆ ಮುಂದೋ ಎಲ್ಲಾದರೂ ಸರಿ, ನೀವು ಆಫೀಸಿನಲ್ಲಿ ಹೋಗಬೇಕಾದಾಗ ಸರಿ, ಯಾವುದಾದ್ರೂ ಪಕ್ಷಿಗಳಿಗೆ ಒಂದಿಷ್ಟು ಅಕ್ಕಿ ಅಥವಾ ಬೇಳೆ ಏನು ಕೊಡಬೇಕು ಅನಿಸುತ್ತೋ ಒಂದಿಷ್ಟು ಮುಷ್ಟಿಗಳ ಕಾಲ ಹಾಕಿ ಆ ಪ್ರಾಣಿಗಳಿಗೆ ಆಹಾರವನ್ನು ಕೊಡಿ. ಇದರ ಅನುಕೂಲ ಆಗುತ್ತೆ. ಇನ್ನು 4ನೇ ಪರಿಹಾರ ಅಂತ ಹೇಳಿದರೆ ಗೋ ಪೂಜೆ. ಅಂದರೆ ಎಲ್ಲಾದರೂ ನಿಮಗೆ ಗೋಮಾತೆ ಕಾಣಿಸಿದರೆ ಆಹಾರವನ್ನು ಕೊಡಿ. ಬಾಳೆಹಣ್ಣು, ಅಕ್ಕಿ, ಬೆಲ್ಲ ಅಥವಾ ಹಣ್ಣುಗಳು ಏನು ಕೊಡಬೇಕು ಅನಿಸುತ್ತೆ ಕೊಡಿ. ಮನೆ ಹತ್ತಿರ ಬಂದರೆ ಖಂಡಿತವಾಗಿ ಪೂಜೆ ಮಾಡಿ. ಶುಕ್ರವಾರ ದಿನ ಬಂದರೆ ನಿಮಗೆ ಸಾಕ್ಷಾತ್ ಲಕ್ಷ್ಮೀ ವಲಯದ ರೀತಿಯಲ್ಲಿರುತ್ತೆ. ಆ ದಿನ ನಿಮಗೆ ಯಥಾಭಕ್ತಿ ಯಥಾಶಕ್ತಿ ಆ ಒಂದು ಮಾತೆಗೆ ಏನು ಕೊಡಬೇಕು ಅದನ್ನು ಸಲ್ಲಿಸಿ. ಇದರಿಂದ ಏನಾಗುತ್ತಂದರೆ ದೇವಾನುದೇವತೆಗಳ ಕೃಪಕಟಾಕ್ಷ ನಿಮ್ಮ ಮೇಲೆ ಬೀಳುವಂಥದ್ದಾಗುತ್ತೆ ಅಂತಲೇ ಹೇಳೋದು. ಇನ್ನು 5ನೇದು ಫೈನಲ್ ಬಗ್ಗೆ ಹೇಳೋದಾದರೆ ಪ್ರತಿದಿನ ಸಾಯಂಕಾಲ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ. ಇದರಿಂದ ಏನಾಗುತ್ತಂದರೆ ನಿಮ್ಮ ಮನಸ್ಸು ದೃಢವಾಗಿರುತ್ತೆ ಮತ್ತು ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಆಗುತ್ತೆ ಅಂತ ಹೇಳೋದು. ಇದಾಗಿತ್ತು ಗಜಲಕ್ಷ್ಮೀ ರಾಜಯೋಗ, ಲಕ್ಷ್ಮೀನಾರಾಯಣ ಯೋಗದ ಬಗ್ಗೆ ಈ 4 ರಾಶಿ ಮೇಷ, ಮಿಥುನ, ಸಿಂಹ ಮತ್ತು ಮಕರ ರಾಶಿಯವರಿಗೆ ಯಾವೆಲ್ಲ ಅನುಕೂಲತೆಗಳು ಇದೆ ಎಂಬುದನ್ನು ತಿಳಿಸ್ಕೊಟ್ಟಿದ್ದೀವಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSB ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.